ಇವತ್ತೆಲ್ಲ ನಾವು ಏನು ಕಳೆದ ಬಾರಿ ನಾವೆಲ್ಲ ಸುಮಾರು 35ರಿಂದ 40 ಹಿರಿಯ ಶಾಸಕರು, ಯಾರು 3 ಬೇರೆ 4 ಬೇರೆ 5 ಬೇರೆ ಗೆದ್ದಂಥ ಶಾಸಕರು ನಾವೆಲ್ಲ 2 ಸರಿ ಸಭೆ ಮಾಡಿ ನಾವು ಏನು ಈ ಬಾಯ್ ಎಲೆಕ್ಷನ್ ಇತ್ತು ಆ ಪೂರ್ವದಲ್ಲೇ ನಾವು ಹೋಗಬೇಕನ್ನೋ ಇಚ್ಛೆ ಇಟ್ಕೊಂಡಿದ್ವಿ. ಆದರೆ ಪಕ್ಷಕ್ಕೆ ಮುಜುಗರ ತರಬಾರ್ದು ಅನ್ನೋ ವಿಚಾರದಲ್ಲಿ ನಾವು ಈ ಚುನಾವಣೆ ಬಾಯ್ ಎಲೆಕ್ಷನ್ ಮುಗಿದ ಮೇಲೆ ವರಿಷ್ಠರನ್ನು ಭೇಟಿ ಆಗಬೇಕನ್ನೋ ನಿರ್ಧಾರವನ್ನು ಅವಾಗೇ ಮಾಡಿದ್ವಿ. ಆ ರೀತಿಯಾಗಿ ಇವತ್ತು ನಾವು 12ನೇ ತಾರೀಕು ನಾವು ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಎಷ್ಟು ಮಂದಿ ಹೋಗ್ತಾ ಇದ್ದೀರಿ? ನಿನ್ನೆವರೆಗೆ ಸುಮಾರು 27 ಜನರು ಕನ್ಫರ್ಮ್ ಆಗಿತ್ತು. ಬಹುಶಃ ಆ ಅಂಕಿ 35ಕ್ಕಿಂತ ಹೆಚ್ಚಾಗುತ್ತೆ. ಈಗ ನಾವು ಏನು ತೀರ್ಮಾನ ಮಾಡಿದ್ದೇವೆ, ರಾಜ್ಯ ಸಂಪುಟ ರಚನೆ ಆದಮೇಲೆ ವರಿಷ್ಠರು ಕೂಡ ಒಂದು ವಿಚಾರವನ್ನು ಹೇಳಿದರು. ನಾವು ಬಹುಶಃ ಎಲ್ಲರನ್ನೂ ಈಗೇನು ಸಚಿವರಾಗಿದ್ದಾರೆ ಅವ್ರಿಗೆ 2.5 ವರ್ಷಕ್ಕೆ ಮತ್ತೆ ಉಳಿದವ್ರಿಗೆ ಅವಕಾಶವನ್ನು, ಯಾರು ಸೀನಿಯರ್ ಇದ್ದೀರಿ ಅವ್ರಿಗೆ ಅವಕಾಶವನ್ನು ಕೊಡ್ತೀವಿ ಅನ್ನೋ ಮಾತು ಕೂಡ ಪಕ್ಷದಲ್ಲಿ ಆಗಿದೆ. ಆಗಿಲ್ಲ ಅಂತ ಅಲ್ಲಲ್ಲ. ಅದ್ರ ಪ್ರಕಾರ 2.5 ವರ್ಷ ಮುಗಿದೋಯ್ತು, ಮತ್ತು 3 ವರ್ಷ ಆಗ್ಲಿಕ್ಕೆ ಬಂತು. ಈಗ ಅದರ ಬದಲಾವಣೆ ಮಾಡಿ ಯಾರು ನಾವು 3 ಬೇರೆ 4 ಬೇರೆ 5 ಬೇರೆ ಗೆದ್ದಂಥ ಶಾಸಕರಿಗೆ ಅವ್ರಿಗೆ ಅವಕಾಶವನ್ನು ಯಾರಿಗೆ ಕೊಡಲಿ. ಇವತ್ತು ನಮಗೆ ಕೊಡಬೇಕು ನಿನಗೆ ಕೊಡಬೇಕು ಅನ್ನೋದಿಲ್ಲ ನಾವು.